ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆ ಹೊಡೀರಿ ಅಂತ ಹೇಳ್ತಾ, ಮೊದಲನೇದಾಗಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮಗೆ ಗೊತ್ತಿರ್ಬೋದು, ಚಾಂಪಿಯನ್ ಟ್ರೋಫಿನ ಮೇನಾಗಿ ಪಾಕಿಸ್ತಾನ ಹೋಸ್ಟ್ ಮಾಡ್ತಾ ಇದೆ. ಅದರಲ್ಲಿ ಭಾರತ ಭಾಗವಹಿಸ್ತಾ ಇಲ್ಲ. ಅದು ಹೈಬ್ರಿಡ್ ಮಾಡಲ್ಲಿ ಮಾಡಬೇಕಂತ ಹೇಳ್ಕೊಂಡು ದುಬೈನಲ್ಲಿ ಭಾರತದ ಮ್ಯಾಚ್ಗಳು ಏನಿದಾವೆ ಅವು ದುಬೈನಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಈಗ ಪಾಕಿಸ್ತಾನ ಏನು ಹೇಳಿದೆ ಅಂದರೆ, ಫೋಟೋ ಶೂಟ್ಗಾದರೂ ನೀವು ಬನ್ನಿ ಅಂತ ಹೇಳ್ಕೊಂಡು ರಿಕ್ವೆಸ್ಟನ್ನು ಹಾಕಿದೆ. ಅಂದ್ರೆ ICC ರೂಲ್ಸ್ ಏನೈತಿ, ಯಾವ ಚಾಂಪಿಯನ್ ಟ್ರೋಫಿನ ಆಡ್ತಾವೋ ಅವ್ರ ಕ್ಯಾಪ್ಟನ್ಸಿಗಳನ್ನಾದರೂ ಅವರು ಪಾಕಿಸ್ತಾನಕ್ಕೆ ಕಳಿಸಿ ಫೋಟೋ ಶೂಟನ್ನು ಮಾಡಬೇಕು ಅಂತ ರಿಕ್ವೆಸ್ಟ್ಗಳನ್ನು ಇಟ್ಟಿದೆ. ಅದರಲ್ಲಿ ಪಾಕಿಸ್ತಾನದ ನ್ಯೂಸ್ ರಿಪೋರ್ಟ್ಗಳೇನಿದೆ ಅವುಗಳೊಂದು ಖುಷಿಯನ್ನು ವ್ಯಕ್ತಪಡಿಸಿದವು ಅಂತ ಹೇಳ್ಬೋದು. ಮೊದಲನೇ ಬಾರಿಗೆ ಭಾರತದ ಒಬ್ಬ ನಾಯಕ ಪಾಕಿಸ್ತಾನಿಗೆ ಹೋಗ್ತಾ ಇರೋದು ಅವ್ರಿಗೆ ತುಂಬ ಖುಷಿಯಾಗಿದೆ. ಅವರು ಎರಡೂ ದೇಶಗಳನ್ನು ನಾಯಕರನ್ನು ನೋಡೋದು ಅವ್ರಿಗೆ ಖುಷಿ ಅಂತ ಹೇಳಿದ್ದಾರೆ. ಅದರಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಆಗಲಿ, ಅದೇ ರೀತಿ BCCI ಆಗಲಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಇನ್ನೂ ಹೋಗ್ತಾರೋ ಬಿಡ್ತಾರೋ ಅಂತ ಅದು ಕೂಡ ಗೊತ್ತಿಲ್ಲ. ಹೋದರೂ ಏನೂ ಆಶ್ಚರ್ಯಪಡೋದಿಲ್ಲ. ನಾನಾಗಲಿ ಹೇಳೋದಾದರೆ ಏನಂದ್ರೆ, ಅವರು ಹೋಗೋದು ಆಲ್ಮೋಸ್ಟ್ ಆಲ್ ಡೌಟ್ ಅಂತ ಹೇಳ್ಬೋದು. ಎಲ್ಲರನ್ನ ದುಬೈಗೆ ಕರೆಸಿ ಅಲ್ಲೇ ಫೋಟೋ ಶೂಟನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡೋಣ. ಅದೇ ರೀತಿಯಾಗಿ ಎಲ್ಲ ತಂಡದ ನಾಯಕರು ದುಬೈಗೆ ಬಂದು ಅಲ್ಲಿ ಫೋಟೋ ಶೂಟ್ ಮಾಡಿದ್ರೆ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಯಾಕಪ್ಪ ಅಂದ್ರೆ, ಪ್ರತಿ ಸಾರಿ ಫೋಟೋ ಶೂಟ್ ಎಲ್ಲಿ ಆಗುತ್ತಪ್ಪ ಅಂದರೆ, ಯಾವ ಕಂಟ್ರಿಯ ಹೋಸ್ಟ್ ಮಾಡಿರುತ್ತೆ ಅಲ್ಲಿ ಫೋಟೋ ಶೂಟ್ ನಡೆಯುತ್ತೆ. ಇದು ಹೈಬ್ರಿಡ್ ಮಾಡೆಲ್ ನಡೀತಾ ಇರೋ ಕಾರಣ ಭಾರತದ ಮ್ಯಾಚ್ಗಳು ಮಾತ್ರ ದುಬೈನಲ್ಲಿ ನಡೀತಾ ಇದ್ದಾವೆ. ಎಲ್ಲ ಕ್ಯಾಪ್ಟನ್ಗಳನ್ನು ದುಬೈಗೆ ಕರೆದು ಫೋಟೋ ಶೂಟ್ ಮಾಡಿದ ಒಂಥರ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ರೋಹಿತ್ ಆಗಲಿ BCCI ಆಗಲಿ ಇನ್ನೂ ಏನು ತೀರ್ಮಾನವನ್ನು ಕೈಗೊಂಡಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಕೊಂಡು. ಇನ್ನು ಎರಡನೇ ರಿಪೋರ್ಟು, ರೋಹಿತ್ ಶರ್ಮಾ ಅವರು ನಮ್ಮ ನೋಡಿರ್ಬೋದು, ಈಗಾಗಲೇ ನಾವು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಹೇಗೆ ಆಡಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಕಳಪೆ ಫಾರ್ಮ್ನಲ್ಲಿ ಇದ್ದರು ಕೂಡ ಇವರು. ಅದೇ ರೀತಿಯಾಗಿ ಇವರು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಕೇವಲ 30 ರನ್ಗಳನ್ನು ಕಲೆ ಹಾಕುವಲ್ಲಿ ಇವರು ಸಫಲರಾದರು ಅಂತ ಹೇಳ್ಬೋದು. ಅತ್ಯಂತ ಕಳಪೆ ಫಾರ್ಮ್ನಲ್ಲಿ ಇದ್ದ ಕಾರಣ ಇವರು ಇದೀಗ ರಂಜಿ ಟ್ರೋಫಿಯನ್ನು ಆಡಲು ನಿರ್ಧರಿಸಿದ್ದಾರೆ ಅಂತ ಹೇಳ್ಕೊಬೋದು. ಇದೀಗ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಿಪ್ಪ ಅಂದರೆ, ಮುಂಬೈ ಕ್ಯಾಂಪ್ನಲ್ಲಿ ಇವರು ರಂಜಿ ಟ್ರೋಫಿಯಲ್ಲಿ ಭಾಗವಹಿಸಲು ಇವರು ಮುಂಬೈ ಕ್ಯಾಂಪ್ನಲ್ಲಿ ಪ್ರಾಕ್ಟೀಸ್ ಸೆಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ರಂಜಿ ಟ್ರೋಫಿನ ಆಡ್ಬೋದು ಇಲ್ಲೋ ಅಂತ ಮುಂದೆ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಆಡಿದ್ರು ಯಾವ ಸ್ಥಾನದಲ್ಲಿ ಆಡ್ತಾರೆ, ಓಪನ್ ಆಡ್ತಾರೋ, ಇನ್ನು ಮಿಡಲ್ ಆರ್ಡರ್ ಆಡ್ತಾರೋ, ಇನ್ನು ಕ್ಯಾಪ್ಟನ್ಸಿ ಬಗ್ಗೆನೂ ಇನ್ನೂ ಏನೂ ನಿರ್ಧಾರ ಆಗಿಲ್ಲ. ಬಟ್ ಪ್ರಾಕ್ಟೀಸನ್ನು ಅಷ್ಟೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಟ್ಟಲ್ಲಿ ಅಷ್ಟೇ ರಿಪೋರ್ಟ್ಗಳು ಬಂದಿದ್ದಾವೆ. ಇವಾಗ ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಕೊಂಡು. ನನ್ನ ಪ್ರಕಾರ ಇವರು ಆಡೋದು ಡೌಟು. ಬರೀ ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡಿ ಬರ್ಬೋದು ಅಂತ ಹೇಳ್ಬೋದು. ಅವರಲ್ಲಿ ಮೇನ್ ಪ್ರೆಷರ್ ಇರೋದು ಚಾಂಪಿಯನ್ ಟ್ರೋಫಿ ಬಗ್ಗೆ ಹೆಚ್ಚಾದ ಗಮನವನ್ನು ಹರಿಸ್ತಿರ್ತಾರೆ. ಅದೇ ರೀತಿಯಾಗಿ ಇಂಗ್ಲೆಂಡ್ ವಿರುದ್ಧ ODI ಸೀರೀಸ್ ಇದೆ, ಅದರಲ್ಲಿ ಗಮನ ಹರಿಸ್ತಾರೆ ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನ್ಯೂಸ್. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಂತ ಹೇಳ್ಕೊಂಡು. ಇವರು ರಂಜಿ ಟ್ರೋಫಿನ ಆಡ್ತಾರಾ ಇಲ್ಲ ಪಾಕಿಸ್ತಾನಕ್ಕೆ ಹೋಗ್ತಾರಾ ಅಂತ ನೋಡೋಣ.